ಇನ್ನು ಮುಡಾದಿಂದ ಸಿದ್ದರಾಮಯ್ಯನವರ ಪತ್ನಿಗೆ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿತ್ತಲ್ಲ, ಆ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ನಾಳೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಆದೇಶ ಪ್ರಕಟ ಆಗುತ್ತೆ. ಏನ್ ಆದೇಶ? ಬಿ ರಿಪೋರ್ಟ್ ಅಂಗೀಕಾರ ಅಥವಾ ತಿರಸ್ಕರಿಸುವಂತ ಆದೇಶ ಇದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಆದೇಶ ಪ್ರಕಟ ಆಗ್ತಾ ಇದೆ. ಬಿ ರಿಪೋರ್ಟ್ ಅನ್ನ ಏನಾದ್ರೂ ಅಂಗೀಕರಿಸಿದ್ರೆ ಸಿದ್ದರಾಮಯ್ಯನವರು ಸೇಫ್. ಕೋರ್ಟ್ ಏನಾದ್ರು ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸಿದ್ರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ. ಸೊ ಇದು ಆಗ್ಬಹುದಾದಂತ ಸಂಗತಿ. ಮೂಡಾದಿಂದ ಮುಖ್ಯಮಂತ್ರಿಗಳ ಪತ್ನಿಗೆ 14 ನಿವೇಶನ ಹಂಚಿಕೆ ಮಾಡಿದಂತ ವಿಚಾರವಾಗಿ ಲೋಕಾಯುಕ್ತ ಏನು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿತ್ತು. ಅಂದ್ರೆ ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಏನೂ ಇಲ್ಲ, ಅವರ ಅಧಿಕಾರ ದುರುಪಯೋಗ ಮತ್ತೊಂದು ಈ ರೀತಿಯಾದಂಥದ್ದೇನೂ ಇಲ್ಲ, ಇದೆಲ್ಲ ಅಧಿಕಾರಿಗಳ ಲೋಪದಿಂದ ಆಗಿರುವಂಥದ್ದು ಅಂತ ಹೇಳಿ ಆ ರಿಪೋರ್ಟ್ನಲ್ಲಿ ಏನು ಉಲ್ಲೇಖ ಇದೆ. ಅದು ಸಿದ್ದರಾಮಯ್ಯನವರಿಗೆ ಬಹಳ ಒಂದು ರೀತಿ ಸೇಫ್ ಆದಂಥ ರೀತಿಯಾಗಿಯೇ ಇತ್ತು ಆ ರಿಪೋರ್ಟ್. ಇದನ್ನ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೊರೆ ಹೋಗಿದ್ರು. ಈಗ ಈ ವಿಚಾರವಾಗಿ ನಾಳೆ ತೀರ್ಪು ಪ್ರಕಟ ಆಗೋದಿದೆ. ಸೊ ನಾವು ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಇದು ನಾಳೆ ಮುಖ್ಯಮಂತ್ರಿಗಳ ಪಾಲಿಗೆ ಯಾವ ರೀತಿಯಾಗಿ ಅತಿ ಮುಖ್ಯವಾದಂತಹ ಸಂಗತಿ ಅಂತ, ಅಕಸ್ಮಾತ್ ಅಂಗೀಕಾರ ಆದ್ರೆ ಏನು, ಅಂಗೀಕಾರ ಆಗದೆ ಹೋದ್ರೆ ಏನು, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ CBI ಮತ್ತೊಂದು ಅನ್ನುವಂಥ ರೀತಿಯಾಗಿ ಬಹಳಷ್ಟು ಅರ್ಜಿಗಳೆಲ್ಲ ಸಲ್ಲಿಕೆ ಆಗಿ ಅದು ಬೇರೆ ಬೇರೆ ಹಂತದಲ್ಲಿದೆ. ಅದ್ರ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತಾ, ಏನ್ ಕತೆ ಅಂತ? ಮಾಲ್ತೇಶ್, ನಾಳೆ ಏನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಕೊಡುತ್ತೆ, ಅದು ಸಿದ್ದರಾಮಯ್ಯ ಪಾಲಿಗೆ ಬಹಳ ಮಹತ್ವದ್ದಾಗಿರುತ್ತೆ. ಒಂದು ವೇಳೆ ಏನಾದರೂ ಅಂದರೆ ಕೋರ್ಟ್ ಮುಂದೆ 3 ಸಾಧ್ಯತೆಗಳಿದೆ. ಮೊದಲನೇದಾಗಿ ಕೋರ್ಟ್ ಏನಾದರೂ ಆ ಬಿ ರಿಪೋರ್ಟನ್ನು ಅಂಗೀಕರಿಸಿದ್ರೆ ಆಗ ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಸೇಫ್ ಆಗ್ತಾರೆ. ಯಾಕಂದರೆ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆದಮೇಲೆ ಲೋಕಾಯುಕ್ತ ಪೊಲೀಸರ ತನಿಖೆಯನ್ನು ಕೋರ್ಟ್ ಒಪ್ಕೊಂಡಂತಾಗುತ್ತೆ. ಹಾಗೆ ಯಾವುದೇ ರೀತಿಯಾದಂಥ ಸಂಕಷ್ಟಗಳು ಸದ್ಯಕ್ಕೆ ಸಿದ್ದರಾಮಯ್ಯ ಇರೋದಿಲ್ಲ. ಇಡೀ ಒಂದು ತನಿಖೆಯಿಂದಲೂ ಕೂಡ ಅವರು ಪಾರಾಗ್ಬೋದು. ಯಾಕಂದರೆ ಏನು ಪ್ರೆಡಿಕೇಟ್ ಅಫೆನ್ಸೇನೇ ಮುಕ್ತಾಯ ಆಗಿರೋದ್ರಿಂದ ಇಡಿಗೆ ಪ್ರತ್ಯೇಕವಾಗಿ ತನಿಖೆ ನಡೆಸುವಂಥ ಒಂದು ಅಧಿಕಾರ ಸಿಗೋ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಎಲ್ಲ ರೀತಿಯಿಂದಲೂ ಸೇಫ್ ಆಗ್ತಾರೆ. ಒಂದು ವೇಳೆ ನಾಳೆ ಏನಾದರೂ ಕೋರ್ಟ್ ಬಿ ರಿಪೋರ್ಟ್ ಅನ್ನು ಒಪ್ಕೊಂಡ್ರೆ, ಒಂದು ವೇಳೆ ಕೋರ್ಟ್ ಏನಾದರೂ ಬಿ ರಿಪೋರ್ಟ್ ಅನ್ನು ತಿರಸ್ಕರಿಸಿ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಿದ್ರು ಕೂಡ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗುತ್ತೆ. ಯಾಕಂದರೆ ಲೋಕಾಯುಕ್ತ ಪೊಲೀಸರಿಂದ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಇಡಿ ಕೂಡ ಪ್ಯಾರಲಲ್ ಆಗಿ ತನಿಖೆ ಮುಂದುವರಿಸೋದಕ್ಕೂ ಕೂಡ ಅವಕಾಶ ಕೊಟ್ಟಂತಾಗುತ್ತೆ. ಯಾಕೆ ಅಂದರೆ ಪ್ರೆಡಿಕೇಟ್ ಅಫೆನ್ಸ್ ಹಾಗೆ ಉಳ್ಕೊಳ್ಳುತ್ತೆ, ಅಂದರೆ ಇಡಿಗೆ ಇನ್ನೂ ಅಧಿಕಾರ ಇದೆ ಅನ್ನೋ ರೀತಿ ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರ ವಿರುದ್ಧದ ಕೇಸ್ ಏನಿದೆ ಅದು ಹಾಗೆ ಮುಂದುವರಿಯುತ್ತೆ. ಮತ್ತು ಲೋಕಾಯುಕ್ತ ಪೊಲೀಸರು ಕೂಡ ಕೋರ್ಟ್ ಏನೇನು ಪ್ರಶ್ನೆಗಳನ್ನ ಎತ್ತಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮುಂದಿನ ರಿಪೋರ್ಟ್ನಲ್ಲಿ ಉತ್ತರಿಸಬೇಕಾಗುತ್ತೆ. ಒಂದು ವೇಳೆ ಕೋರ್ಟ್ ಏನಾದರೂ ಬಿ ರಿಪೋರ್ಟನ್ನು ತಿರಸ್ಕರಿಸಿ ಲೋಕಾಯುಕ್ತ ಪೊಲೀಸರಿಗೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟರೆ, ಇನ್ನು 3ನೇ ಸಾಧ್ಯತೆ ಏನಂತಂದರೆ ಕೋರ್ಟ್ ಬಿ ರಿಪೋರ್ಟನ್ನು ತಿರಸ್ಕರಿಸಿ ತಾನೇ ಆ ಕೇಸ್ನ ಕಾಗ್ನಿಸೆನ್ಸ್ ತೊಗೊಂಡ್ರೆ, ಅಂದರೆ ಈಗ ಲೋಕಾಯುಕ್ತ ಪೊಲೀಸರು ಏನು ವರದಿಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿರುವಂಥ ಅಂಶಗಳ ಆಧಾರದ ಮೇಲೇ ತಾನೇ ಈ ಕೇಸ್ನ ಕಾಗ್ನಿಸೆನ್ಸ್ ತೊಗೊಂಡು ತಾನೇ ಸಮನ್ಸನ್ನು ಇಶ್ಯೂ ಮಾಡ್ತೀನಿ ಅಂತೇಳಿ ಕೋರ್ಟ್ ಏನಾದರೂ ಮುಂದಾದರೆ ಆಗ ಸಿದ್ದರಾಮಯ್ಯ ಅವರಿಗೆ ಇನ್ನೂ ದೊಡ್ಡ ಸಂಕಷ್ಟ ಎದುರಾಗುತ್ತೆ. ಆಗ ಏನು ಕೋರ್ಟ್ ಏನಾದರೂ ಸಮನ್ಸ್ ಜಾರಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರೇ ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕಾಗತ್ತೆ ಮತ್ತು ಕೋರ್ಟ್ನ ಪ್ರೊಸೀಡಿಂಗ್ಸ್ಗೆ ಒಳಗಾಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರ ರಾಜೀನಾಮೆಗೆ ಕೂಡ ಒತ್ತಡ ಒಂದು ಹೇರೋದಕ್ಕೆ ಸಾಧ್ಯ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಪಾಲಿಗೆ ನಾಳಿನ ದಿನ ಏನಿದೆ ಬಹಳ ಮಹತ್ವದ ದಿನ. ಇಡಿ ತನಿಖೆ ಇರ್ಬೋದು, ಲೋಕಾಯುಕ್ತ ಪೊಲೀಸರ ತನಿಖೆ ಇರ್ಬೋದು, ಮತ್ತು ಸಿದ್ದರಾಮಯ್ಯರ ಮುಂದಿನ ಭವಿಷ್ಯ ಇರ್ಬೋದು. ಈ ಎಲ್ಲದರ ಬಗ್ಗೆ ನಾಳಿನ ಒಂದು ಕೋರ್ಟ್ ಆದೇಶ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರಮೇಶ್.